ಇವತ್ತು ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮಂಗಳೂರು ಸೌತೆಕಾಯಿ ಇತ್ತು ಮನೇಲಿ. ಮಂಗಳೂರು ಸೌತೆಕಾಯಿ ಮತ್ತು ತೊಗರಿಬೇಳೆ ಹಾಕಿ ಹುಳಿ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ವೆಲ್ಕಮ್ ಟು ಮಣೀಸ್ ಕಿಚನ್. ಈಗ ನಾವು ಮಾಡೋಣ ಮಂಗಳೂರು ಸೌತೆಕಾಯಿ ಹುಳಿ. ಇವಾಗಲೇ ನಾನು ಕುಕ್ಕರ್ನಲ್ಲಿ ಬೇಳೆ ಮತ್ತು ಹೋಳನ್ನು ಬೇಯಿಸಿದ್ದೀನಿ. ಇವಾಗ ನಮಗೆ ಏನೇನು ಸಾಮಾನು ಬೇಕು, ಮಸಾಲೆಗಳು, ಅದನ್ನು ಇಲ್ಲಿ ನಾನು ಇಟ್ಟಿದ್ದೀನಿ. ಏನೇನು ಬೇಕು, ಮೊದಲಿಗೆ ನಮಗೆ ಮೆಣಸಿನಕಾಯಿ, ಇದು ಹುರಿದಿದ್ದೀನಿ ಒಂದು ಸಲ. ಮೆಣಸಿನಕಾಯಿ ಮತ್ತು ಧನಿಯಾ, ಹುರಿಗಡಲೆ, ತೆಂಗಿನಕಾಯಿನ ತುರಿದು ಬಿಟ್ಟಿಟ್ಟಿದ್ದೀನಿ. ಆಮೇಲೆ ಉಪ್ಪು, ಹುಳಿಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಚೂರು ಚಕ್ಕೆ, ಒಂದು ಚೂರು ಮೆಂತ್ಯ ತೊಗೊಳ್ಳೋಣ, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಏನಿಟ್ಟಿದ್ದೀನಿ, ಒಗ್ಗರಣೆ ಸಾಮಾನು. ಇಲ್ಲಿ ಏನೇನಿದೆ, ಸ್ವಲ್ಪ ಸಾಸಿವೆ, ಒಣಮೆಣಸಿನಕಾಯಿ, ಆಮೇಲೆ ಇಂಗು, ಇದು ಕರಿಬೇವಿನ ಪುಡಿ ನಾವು ಕುದಿಯೋವಾಗ ಹಾಕೋಣ, ಮತ್ತು ಉಪ್ಪಿಟ್ಟಿದ್ದೀನಿ. ಅರಿಶಿನ ಕೂಡ ನಾವು ಕುದಿಯೋವಾಗ ಹಾಕೋಣ. ಸೊ ಇವಿಷ್ಟು ನಮಗೆ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಸಾಮಾನುಗಳು. ಇವಾಗ ನಾನು ಏನು ಮಾಡಿದ್ದೀನಿ, ಮುಂಚೆನೇ ನಾನು ಈ ಮಸಾಲೆಗಳನ್ನೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣು ಕೂಡ ಹಾಕಿದ್ದೀನಿ. ಹುಣಸೆ ಹಣ್ಣು ಹಾಕಿ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾವು ನೋಡೋಣ ನಮ್ಮ ಕುಕ್ಕರ್ ಬಿಟ್ಕೊಂಡಿದೆಯಾ ಅಂತ. ಕುಕ್ಕರ್ನಲ್ಲಿ ಪ್ರೆಷರ್ ಹೋಗಿ ಬಿಟ್ಕೊಂಡಿದೆ. ನಾನೊಂದು ಪಾತ್ರೆ ತೊಗೊಳ್ತೀನಿ. ಇದಕ್ಕೆ ನಾವು ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಉಪಯೋಗಿಸ್ತೀನಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನಾವು ಒಲೆ ಅಂಟಿಸ್ಕೊಳ್ಳೋಣ ಫಸ್ಟು. ಇದು ಕಾಯಿಲಿ, ಇದಕ್ಕೆ ನಾವು ಒಗ್ಗರಣೆ ಹಾಕ್ಬಿಡೋಣ. ಹುಳಿ ಎಲ್ಲ ಕುದ್ದ ಮೇಲೆ ಒಗ್ಗರಣೆ ಹಾಕಿದ್ರೆ ಘಮ ಘಮ ಅಂತ ಅದರದ್ದೇ ಬೇರೆ ಒಂದು ಫ್ಲೇವರ್ ಬರುತ್ತೆ. ಇವಾಗ ನಾವು ಮುಂಚೆನೇ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಉರಿ ಜಾಸ್ತಿ ಮಾಡ್ತೀನಿ, ಬೇಗ ಆಗಲಿ ಅಂತ. ಈಗ ನಮ್ಮ ಒಗ್ಗರಣೆ ಸಾಮಾನು ಇಲ್ಲಿದೆ ಸಾಸಿವೆ ಮತ್ತು ಒಣಮೆಣಸಿನಕಾಯಿ. ಇದು ಕೂಡ ಒಂದು ಸಲ ಹುರಿದಿರೋ ಒಣಮೆಣಸಿನಕಾಯಿನೇ. ಇದು ಸ್ವಲ್ಪ ಬಿಸಿ ಆಗ್ತಾನೆ ಹಾಕೋಣ. ಒಂದು ಸೌಟ್ ತೊಗೊಂಡ್ಬಿಡ್ತೀನಿ ಕುಡಿಸೋದಕ್ಕೆ. ಇವಾಗ ಇದು ಚಟ್ಪಟ ಅಂತ ಸಿಡಿಯೋಕ್ಕೆ ಶುರುವಾಗ್ತಾ ಇದೆ. ಶಬ್ದ ಕೇಳಿಸ್ತಿದೆ ಅಲ್ವಾ ನಿಮಗೂ ಸಹ? ಪೂರ್ತಿ ಸಿಡೀಲಿ, ಇಲ್ಲೇ ಹೋದರೆ ಕಹಿ ಆಗಿಬಿಡುತ್ತೆ. ಸಣ್ಣ ಮಾಡೋಣ ಸ್ವಲ್ಪ ಉರಿನ. ಇದಕ್ಕೆ ಇಂಗು ಸಹ ಹಾಕ್ಬಿಡೋಣ. ಅರಿಶಿಣದ ವಾಸನೆ ಬರಬಾರ್ದು, ಹಾಗಾಗಿ ಈ ಅರಿಶಿಣದ ಪುಡಿನ ಒಂಚೂರು ಹಾಕ್ಬಿಡೋಣ. ಇವಾಗ ನಮ್ಮ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಇವಾಗ ನಾವು ಬೇಯಿಸ್ಕೊಂಡಿರುವಂಥ ನೋಡಿ ಮಂಗಳೂರು ಸೌತೆ ಮತ್ತು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ನಿಧಾನಕ್ಕೆ ಇದರೊಳಗಡೆ ಹಾಕೋಣ. ಎಲ್ಲ ಪೂರ್ತಿ ಬಗ್ಗಿಸ್ಬಿಡೋಣ.
ಮಕ್ಕಳಿಗೆ ಕೆಲಸ ಆಯಿತು. ಈ ಕಡೆ ನಾವು ಸ್ವಲ್ಪ ಊರಿನ ದೊಡ್ಡದು ಮಾಡಿಕೊಂಡು ಇದನ್ನು ಕೂಡಿಸೋಣ. ಇದಕ್ಕೆ ಇವಾಗ ನಾವು ಉಪ್ಪು ಹಾಕೋಣ. ಎಲ್ಲ ಬಾಕಿ ಸಾಮಾನು ಎಲ್ಲ ಹಾಕ್ಬಿಡೋಣ. ಇವಾಗ ಕರಿಬೇವಿನ ಪುಡಿ, ಯಾವಾಗಲೂ ನಾನು ಕರಿಬೇವಿನ ಪುಡಿ ಮಾಡಿಟ್ಕೊಂಡಿರ್ತೀನಿ. ಇವಾಗ ನಮ್ಮ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ, ಇದನ್ನು ಸಹ ಇದರೊಳಗಡೆ ಹಾಕಿ ಕೂಡಿಸೋಣ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಹಾಕ್ಕೊಳ್ಳೋಣ. ಆಮೇಲೆ ಈ ಮಸಾಲೆಯಲ್ಲಿ ಏನೇನಿತ್ತು ಅಂತ ಇನ್ನೊಂದು ಸಲ ಹೇಳ್ತೀನಿ. ಧನಿಯಾ, ಮೆಣಸಿನಕಾಯಿ, ಒಂದು ಚೂರು ಜೀರಿಗೆ, ಒಂದು ಚೂರು ಮೆಂತ್ಯ, ಒಂದು ಸಣ್ಣ ಚೂರು ದಾಲ್ಚಿನ್ನಿ ಇಟ್ಕೊಂಡಿದ್ದೆ, ಮತ್ತು ಹುರುಗಡ್ಲೆ ಹಾಗೂ ತೆಂಗಿನಕಾಯಿ. ಇವಾಗ ಕುದೀಲಿ, ಎರಡು ಕುದಿ ಬರಲಿ. ಇದು ಗಟ್ಟಿಯಾಗಿ ಚೆನ್ನಾಗೇ ಇದೆ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗ್ಬೋದು ಇದು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ, ತುಂಬ ಜಾಸ್ತಿ ಬೇಡ. ನಮ್ಮ ಮಿಕ್ಸಿ ತೊಳೆದಿದ್ದು ಸ್ವಲ್ಪ ಹಾಕ್ಕೊಂಡು ನಾವು ತೊಳೆದಿರ್ತೀವಲ್ಲ, ಅಷ್ಟು ಹಾಕಿದ್ರೆ ಬೇಕಾದಷ್ಟು. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ತೀರಾ ಗಟ್ಟಿ ಆದರೂ ಚೆನ್ನಾಗಿರಲ್ಲ, ತುಂಬ ನೀರಾದರೂ ಚೆನ್ನಾಗಿರಲ್ಲ. ಇದಕ್ಕೆ ಬೇಕು ಅನಿಸಿದರೆ ನಾವು ಒಂಚೂರು ಬೆಲ್ಲ ಕೂಡ ಹಾಕ್ಕೋಬೋದು. ಈ ಬೆಲ್ಲ ಹಾಕೋದು ಇವೆಲ್ಲ ಆಪ್ಷನಲ್ಲು, ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಬಹುದು. ನೋಡಿ, ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿದೆ. ಒಗ್ಗರಣೆ ಹಾಕಿದ್ವಲ್ಲ, ಇಂಗಿನ ಒಗ್ಗರಣೆ ಘಮ ಘಮ ಅಂತ ಇದೆ. ಸ್ವಲ್ಪ ಹೊತ್ತು ನಾವು ಕಾಯಬೇಕಾಗುತ್ತೆ ಇದು ಕುದಿಯೋದಕ್ಕೆ. ಕುದಿಯೋದಕ್ಕೆ ಹೆಚ್ಚು ಸಮಯ ಏನು ತಗೊಳ್ಳಲ್ಲ. ನಾವು ಮುಚ್ಚಿಬಿಟ್ಟು ಕೂಡ ಕುದಿಸ್ಬೋದು. ಉಕ್ಕು ಬಿಟ್ಟರೆ ಎಲ್ಲ ಗಲೀಜಾಗುತ್ತೆ ಇಲ್ಲಲ್ಲ, ಹಾಗಾಗಿ ನಾವು ಮುಚ್ಚಿ ಬೇಯಿಸೋದು ಬೇಡ. ಸ್ವಲ್ಪ ಹಾಗೆ ಸಣ್ಣ ಮತ್ತು ಗ್ಯಾಸನ್ನು ದೊಡ್ಡದು ಮಾಡಿಕೊಂಡು ಹಾಗೆಯೇ ಕುಡಿಸೋಣ. ತಳ ಹತ್ತಬಾರ್ದು. ನೋಡಿ, ಹದ ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲ ಕುದೀತಾ ಇದೆ. ನೋಡಿ, ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಈ ಕಡೆ ಕುದಿ ಬಂದುಬಿಟ್ರೆ ಕುದಿಸೋಣ. ಇನ್ನೊಂದು ಸಲ ಕೂಡಿಸೋಣ ಚೆನ್ನಾಗಿ ಇದನ್ನು. ನೋಡಿ, ಇದು ಕುದ್ದಿದೆ, ಚೆನ್ನಾಗಿ ಕುದ್ದಿದೆ. ಸಾಕು, ಇದು ಕುದ್ದಿದ್ದು, ತುಂಬ ಏನು ಕುದಿಬೇಕಾಗಿಲ್ಲ. ಹಸಿ ವಾಸನೆ ಹೋಗಬೇಕು ಅಷ್ಟೇ. ಹಸಿ ವಾಸನೆ ಹೋಗೋ ತನಕ ನಾವು ಕುದಿಸೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾವೇನು ಮಾಡೋಣ, ಪ್ಲೇಟಿಂಗ್ ಮಾಡೋಣ. ಅನ್ನನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಅನ್ನನ ನಾವು ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ. ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ. ಗ್ಯಾಸನ್ನು ಬಂದ್ ಮಾಡಿಬಿಡೋಣ, ಆರಿಸ್ಬಿಡೋಣ. ಇವಾಗ ಈ ಅನ್ನಕ್ಕೆ ಸಾಂಬಾರನ್ನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಬಿಡೋಣ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಕೂಡ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸಂಡಿಗೆ ಹಪ್ಪಳ ಏನಿದ್ರೂ ಮನೇಲಿ ಇದಕ್ಕೆ ನಂಚ್ಕೊಂಡು ತಿಂದರೆ ಮಜ್ಜವಾಗಿರುತ್ತೆ, ಬಲೆ ಮಜ್ಜವಾಗಿರುತ್ತೆ. ಇಷ್ಟ ಆಯ್ತಲ್ವಾ? ಇನ್ನೇನು ಮತ್ತೆ ಎಲ್ಲರೂ ಲೈಕು ಕಮೆಂಟ್ಸು ಹಾಕ್ಬಿಟ್ಟು ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಹೇಳಬೇಕು. ಧನ್ಯವಾದಗಳು.